ನಿಮ್ಮ ಸಿನಿಮಾ ನೋಡ್ಕೊಂಡ್ ಬಂದ್ರಿ ಮೇಡಮ್ ಪೇಡ್ ಪ್ರೀಮಿಯರ್ ಇತ್ತು ಬಟ್ ಆ ಶಿಲೆ ಆ ಚಪ್ಪಾಳೆ ಗೌರವ್ ಬಂದಿದ ತಕ್ಷಣ ಈಗ ಇಲ್ಲ ಅದು ಬರೀ ನಾವೇ ಸಿನಿಮಾ ನೋಡ್ಕೊಂಡಿದ್ವಿ. ನಾವು ಒಂದು 3 ವರ್ಷದಿಂದ ಇದು ಯಾವಾಗ ತಗೊಂಡೋಗ್ತೀವಿ, ಇದು ಯಾವಾಗ ತಗೊಂಡೋಗ್ತೀವಿ ಜನಗಳ ಹತ್ರ ಅಂತ ತುಂಬ ಕಾಯ್ತಿದ್ವಿ. ಕೊನೆಗೂ ಫೈನಲಿ ಬಂದಿದ್ದೀವಿ. ಅಂದರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಇದಕ್ಕೋಸ್ಕರನೇ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಕ್ಯಾರೆಕ್ಟರ್ ನೇಮ್ನಕ್ಕೆ ಹೋಗಿ ಅಥವಾ ನಮ್ಮ ಸೀನ್ಗಳನ್ನ ಎಂಜಾಯ್ ಮಾಡಿ ಸಿಳ್ಳೆ ಚಪ್ಪಾಳೆ ಒಬ್ಬ ಕಲಾವಿದನಿಗೆ ಇದು ಸಿಕ್ಕಿದ್ರೆ ಅವನು ಅಷ್ಟು ಕಷ್ಟಪಡೋದು ಅದಕ್ಕೋಸ್ಕರನೇ. ದುಡ್ಡು ಅದೆಲ್ಲ ಸೆಕೆಂಡ್ರಿ. ಸೊ ಒಂದು 9 ವರ್ಷ 10 ವರ್ಷ ಆದಮೇಲೆ ಇದು ಸಿಗ್ತಾ ಇದೆ ಇವತ್ತು. ಅದಕ್ಕೆ ಸರಿ ಎಷ್ಟೋ ಸಿನಿಮಾಗಳು ಮಾಡಿದೀರಾ ನೀವು, ಬಟ್ ಆದ್ರೆ ಈ ಸಿನಿಮಾ ಲೀಡಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಮೇಡಮ್. ಅಂದರೆ ನಾನೇ ಹಿಡ್ಕೊಂಡು ಮಾತಾಡ್ಬಿಡ್ತೀನಿ ಬಿಡಿ ಅತ್ತಗೆ. ನಮ್ಮ ಸಿನಿಮಾ ನಾವೇ ನಿಲ್ಸ್ಬೇಕು ಅದಕ್ಕೆ. ಹಂಗಾಗಿ ಏನೋ ಕೇಳಿದ್ರಿ ಕ್ವಶನ್ ಮರ್ತೋಯ್ತೆ ಮೇಡಮ್. ಹೌದೌದು ಗೊತ್ತು. ಈ ಕ್ವಶನ್ ನೆನಪಾಯ್ತು ಮೇಡಮ್. ಎಷ್ಟೋ ಸಿನಿಮಾ ಮಾಡಿದ್ವಿ ಮೇಡಮ್, ಎಲ್ಲ ನಮ್ಮ ಸಿನಿಮಾನೇ. ಆದರೆ ಇದು ಸ್ಪೆಷಲ್ ಸಿನಿಮಾ, ನಾವು ಕನ್ಸ್ಕೊಂಡಂಥ ಸಿನಿಮಾ. ನಮಗೊಂದು ಲೆವೆಲ್ ಅಂದರೆ ಒಂದು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಡನ್ನಾಗಿ ಏನೋ ಒಂದು ಜಂಪು ಅಂತ ಯಾವುದೋ ಒಂದು ಈಗ IT ಕೆಲಸ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಒಂದು ಪ್ರಮೋಷನ್ ಸಿಗುತ್ತಲ್ಲ, ಸಡನ್ನಾಗಿ ಯಾರೋ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಡ್ತಾರಲ್ಲ, ಆ ಥರ ಸಿಕ್ಕಿದಾಗ ಹೆಂಗಾಗುತ್ತೆ ಹೇಳಿ? ಆ ಥರ ಒಂದು ಸಿನಿಮಾ ಅಮೃತನೇ ನಮಗೆ, ನಮ್ಮ ಜೀವನದಲ್ಲಿ. ಶಾರ್ಟ್ ಸಿನಿಮಾದಲ್ಲಿ ಎಲ್ಲ ಸ್ನೇಹಿತರು ಕೂಡ ಒಟ್ಟಿಗೆ ಒಂದು ಜರ್ನಿನ ಸ್ಟಾರ್ಟ್ ಮಾಡಿರ್ತೀರಾ. ಇವಾಗ ಬೆಳ್ಳಿ ಪರದೆ ಮೇಲೆ ಎಲ್ಲ ಸ್ನೇಹಿತರು ಒಟ್ಟಿಗೆ ಬಂದು ನಿಲ್ಲುವಂಥದ್ದು ಆ ಖುಷಿ ಹಂಚ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಮೇಡಮ್ ಏನು ಗೊತ್ತಾ, ನಾವು ಒಂದು 5-6 ವರ್ಷದಿಂದ ಸಿನಿಮಾ ಮಾಡಬೇಕು. ಸಿನಿಮಾ ಬರೀ ಮಾಡಿಬಿಡೋದಲ್ಲ, ಜನಕ್ಕೆ ಇಷ್ಟ ಆಗೋ ಥರ ಸಿನಿಮಾ ಮಾಡಬೇಕು. ಎಲ್ಲರಿಗೂ ಇದೆ ಆಸೆ. ಸೊ ಬಟ್ ಅವರು ಆ ಸಿನಿಮಾನ ತಲುಪೋಕ್ಕೋಸ್ಕರ ಇಂಡಿವಿಜುವಲ್ ಆಗಿ ಶಾರ್ಟ್ ಫಿಲಮ್ ಮಾಡ್ಕೊಂಡು ಇಲ್ಲಿವರೆಗೂ ತಲುಪೋಕ್ಕೋಸ್ಕರನೇ ಶಾರ್ಟ್ ಫಿಲಮ್ ಮಾಡ್ತಾ ಇದ್ದು. ಬಟ್ ಮಾಡಿದ್ರು ಜನಕ್ಕೆ ಇಷ್ಟ ಆಗೋ ಥರನೇ ಮಾಡಿದ್ದು. ಅದಕ್ಕೆ ಅಂದರೆ ಏನಕ್ಕೆ ಇಷ್ಟ ಆಗೋ ಥರನೇ ಮಾಡಿದ್ವಿ ಅಂದರೆ ಇವತ್ತು ನೋಡೋದ್ರಲ್ಲ ಜನ ಏನಕ್ಕೆ ಬಂದ್ರು ಹೇಳಿ? ಅಷ್ಟು ದಿನ ಶಾರ್ಟ್ ಫಿಲಮ್ ಮಾಡಿ ಅವ್ರಿಗೊಂದು ಹೋಪ್ಸ್ ಇತ್ತು. ನಾವು ಜಸ್ಟು 500 ಜನ ಸ್ಕ್ರೀನ್ ಕೂತ್ಕೊಳ್ಳೋ ಅಂಥ ಥಿಯೇಟ್ರನ್ನ ಬುಕ್ ಮಾಡಿದ್ವಿ. ತುಂಬಿಸ್ತೀವೋ ಇಲ್ವೋ ಅಂತ ನಿಜವಾಗ್ಲೂ ನಾವು ಎಷ್ಟು ಜನ ಬರ್ತೀರಾ ಬನ್ನಿ ಅಂತ ಹೇಳ್ಬಿಟ್ಟು ಭಯ ಆಗಿತ್ತು ನಮ್ಗೆ, ತುಂಬಿಸ್ತೀವೋ ಇಲ್ವೋ ಅಂತ. ಮೇಡಮ್ ಡೋರ್ ಓಪನ್ ಆಗ್ತಿದ್ದಂಗೆ ಪಾಪ ಥಿಯೇಟ್ರ್ ಅವ್ರು ಹೇಳ್ತವ್ರೆ, ನಿಜವಾಗ್ಲೂ ಈ ರೇಂಜಿಗೆ ಜನ ಯಾವುದೋ ಕಾಲ ಆಗ್ಬಿಟ್ಟಿತ್ತು. ನೋಡ್ಬಿಟ್ಟು ನಾವು ನಮ್ಮ ಥಿಯೇಟ್ರಲ್ಲಂತೂ ಇಷ್ಟು ದೊಡ್ಡ ಥಿಯೇಟ್ರಲ್ಲಿ ಜನ ತುಂಬಿ, ಅಥವಾ ಮೆಟ್ಲು ಮೇಲೆಲ್ಲ ಕುತ್ಕೊಂಡು ನೋಡ್ತವ್ರೆ, ಕೆಳಗಡೆ ಎಲ್ಲ ಕುತ್ಕೊಂಡು ನೋಡ್ತವ್ರೆ. ಸಿನಿಮಾ ಸ್ಟಾರ್ಟಿಂಗಿಂದನೇ ಆ ಲೆವೆಲ್ಗೆ ಆಯಿತು. ಅಂದರೆ ಏನೋ ಒಂದು ಕಡೆ ಸಿನಿಮಾ ಸ್ಟಾರ್ಟಿಂಗಲ್ಲಿ ಏನಿಲ್ಲ ಅಂದರೆ ಎದ್ದೋಗ್ಬಿಡ್ತಾರೆ, ನಾ ಕೆಳಗಡೆ ಕುತ್ಕೊಂಡು ನೋಡೋದು ಅಂತ. ಬಟ್ ಕುತ್ಕೊಂಡು ನೋಡಿದ್ರು ಮೇಡಮ್, ಇಂಟರ್ವಲ್ ಆದಮೇಲೆ ಕೆಳಗಡೆ ಕುತ್ಕೊಂಡು ನೋಡಿದ್ರು ಆರಾಮಾಗಿ. ಹೊಟ್ಟೆ ಉಣ್ಣಾಗೋಷ್ಟು ನಕ್ಕಿದ್ರು. ಸೀನ್ಗಳು ಬರಬೇಕಾದ್ರೆ, ಸೀನ್ಗಳು ನಡಿಬೇಕಾದ್ರೆ ನಗ್ತಾ ಇರೋದ್ರ ಮಧ್ಯ ನಮ್ಮ ಹೆಸರುಗಳನ್ನ ಕೂಗೋರು. ಆ ಥರ ಇದೆ ಸೀನ್ಗಳು ಅಂತ. ಅಂದರೆ ಅದೇ 100% ಇಷ್ಟು ದಿನ ಮಾತಾಡಿದ್ವಿ ಮೇಡಮ್, ಸಿನಿಮಾ ಹಂಗಿದೆ ಹಿಂಗಿದೆ ಅಂತ. ಇವಾಗ ಜನಗಳು ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರನೇ ನಾವು ಸಿನಿಮಾ ಮಾಡಿದ್ದು. ನಾವು ಸಿನಿಮಾ 100% ಜನ ಗೆಲ್ಲಿಸ್ತಾರೆ. ಗೆದ್ದಿದ್ದೀವಿ ಅನ್ನೋದಕ್ಕಿಂತ ಜನ ಗೆಲ್ಲಿಸ್ತಾರೆ. ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅಂತ. ಪ್ಲೀಸ್ ಬಂದು ಜನವರಿ 30ನೇ ತಾರೀಕು ಪ್ಲೀಸ್ ದಯವಿಟ್ಟು ಒಬ್ಬರನ್ನ ಕಳಿಸಿ ಫ್ಯಾಮಿಲಿಯಿಂದ. ಆಮೇಲೆ ಇಡೀ ಫ್ಯಾಮಿಲಿ ಬುಕ್ ಮಾಡ್ಕೊಂಡು ನೋಡ್ತೀರಾ ನಮ್ಮ ಸಿನಿಮಾನ, ಮಿಸ್ ಇಲ್ದೇ ನೋಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಸಿನಿಮಾನ ನೋಡಿ, ಸಿನಿಮಾನ ಸಾರಿ ದಯವಿಟ್ಟು ಸಾರಿ ಮೇಡಮ್. ಏನಾಗ್ಬಿಡ್ತು ಅಂದರೆ ನಮಗೆ ಗಾಬರಿ ಆಗ್ಬಿಡ್ತು. ಹಿಂಗೆ ಇದು ನಮ್ಮ ಸಿನಿಮಾಗೆ ಬರ್ತಾವ್ರೆ, ಯಾವ ಸಿನಿಮಾಗೆ ಬರ್ತಾವ್ರೆ ಜನ ಅಂತ ಕನ್ಫ್ಯೂಸಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಬಂದು ಅಯ್ಯೋ ನಮ್ಗೆ ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಗೊಂದು ಬೇಜಾರು ಏನಂದರೆ ಬಂದವ್ರಿಗೆಲ್ಲ ಸಿನಿಮಾ ತೋರಿಸ್ಬೇಕು ನಾವು. ಬಟ್ ಒಂದೇ ಸ್ಕ್ರೀನ್ ಇದೆ, ಸೀಟಿಂಗ್ಸ್ ಇಲ್ಲ. ನಮ್ಗೆ ಅದೊಂದು ಬೇಜಾರಾಯಿತು. ನಿಮ್ಗೂ ಸಿನಿಮಾ ಬಟ್ ಶೋ ಅರೇಂಜ್ ಮಾಡ್ತೀವಿ ಮೇಡಮ್. ಸಿನಿಮಾಗೆ ತೋರಿಸ್ತೀವಿ. ನಾವು ಹೇಳೋದಕ್ಕಿಂತ ನೀವೇ ಹೇಳ್ತೀರಾ ನೆಕ್ಸ್ಟ್ ಸಿನಿಮಾ ನೋಡಿದ್ಮೇಲೆ. ನೋಡಿ ಸಿನಿಮಾ ನಿಲ್ಲಿಸ್ತಾ ಇದ್ದೀರಲ್ಲ. ಅವ್ರ ಜೊತೆ